ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಜ್ಞಾನೇಶ್ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು SSP ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಿ ಸಬ್ಮಿಟ್ ಮಾಡಿದವ್ರಿಗೆ ಡಿಪಾರ್ಟ್ಮೆಂಟ್ ನೇಮ್ ಶೋ ಆಗ್ತಿಲ್ಲ, ಅದ್ರ ಬದಲಾಗಿ ಡಾಟ್ ಶೋ ಆಗ್ತಿದೆ. ಸೊ ಇದು ಎಷ್ಟೋ ಸ್ಟೂಡೆಂಟ್ಗಳಿಗೆ ಸಮಸ್ಯೆ ಬಂದಿದೆ. ಎಷ್ಟೋ ಸ್ಟೂಡೆಂಟ್ಗಳಿಗೆ ಡಿಪಾರ್ಟ್ಮೆಂಟ್ ನೇಮಲ್ಲೇ ಶೋ ಸರಿಯಾಗಿ ಕಾಣಿಸ್ತಿದೆ. ಸೊ ಈ ಪ್ರಾಬ್ಲಮ್ ಬಂದಿರೋ ಸ್ಟೂಡೆಂಟ್ಗಳಿಗೆ ಇದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೂ ನೋಡಿ. ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಏನು ಇನ್ಫಾರ್ಮೇಷನ್ ಗೊತ್ತಾಗಲ್ಲ, ಹಾಗೂ ನಿಮ್ಮ ಮನಸ್ಸಲ್ಲಿರೋ ಆತಂಕಗಳಿಗೆ ಕೂಡ ಸೊಲ್ಯೂಷನ್ ಸಿಗಲ್ಲ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ರಿಲ್ಯಾಕ್ಸ್ ಆಗುವಂಥ ಕೆಲವೊಂದು ಮಾತುಗಳನ್ನ ಹೇಳ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ಯಾರು ಹೊಸಬ್ರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಒಂದು ಯೂಸ್ಫುಲ್ ಆಗಿರುತ್ತೆ. ಹೊಸಬ್ರು ಮಾತ್ರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕಂತ ಅಂದರೆ ನಾನು SSP ಸ್ಕಾಲರ್ಶಿಪ್ಪಿಗೆ ಸಂಬಂಧಪಟ್ಟಿದ್ದಾಗಲಿ, ಮತ್ತು ಅಪ್ಲಿಕೇಶನ್ ಹಾಕೋ ವಿಧಾನಗಳನ್ನಾಗಲಿ, ಮತ್ತು ಈ ಸರ್ಕಾರಿ ಗೌರ್ಮೆಂಟ್ ಜಾಬ್ಸ್ ಎಲ್ಲ ಬರುತ್ತೆ, ಸ್ಕಾಲರ್ಶಿಪ್ ಎಲ್ಲ ಬರುತ್ತೆ, ಮತ್ತು ಸರ್ಕಾರಿ ಸೇವೆಗಳು ಇನ್ನಿತರಗಳನ್ನ ಪ್ರತಿಯೊಂದು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅಪ್ಲಿಕೇಶನ್ ಹಾಕೋದನ್ನೇ ಹೇಳ್ಕೊಡ್ತೀನಿ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಅದೇ ರೀತಿ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿಕೊಂಡು ಮತ್ತು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಅಂತ ಹೇಳ್ತಿದ್ದೀನಿ. ಹೋಗಿ ಇದ್ರ ಬಗ್ಗೆ ನಾನು ಹೇಳ್ತೀನಿ ಬನ್ನಿ. SSP ಸ್ಕಾಲರ್ಶಿಪ್ ಡಿಪಾರ್ಟ್ಮೆಂಟ್ ನೇಮಲ್ಲಿ ಡಾಟ್ ಅಂತ ಶೋ ಆಗ್ತಿದೆ. ಸೊ ಇದು ರೀಸೆಂಟ್ಲಿ ಇವಾಗ ಶೋ ಆಗ್ತಿದೆ ಸ್ಟೂಡೆಂಟ್ಗಳಿಗೆ. ಸಬ್ಮಿಟ್ ಮಾಡಿದವ್ರಿಗೆ ಒಂದು ತಿಂಗಳ ಒಂದೂವರೆ ತಿಂಗಳ ಆಗಿದೆ. ಅಂಥವ್ರು ನಾನು ಏನೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈ ಹಿಂದೆ ನಾನು ಎನ್ಕ್ವೈರಿ ಮಾಡಿದ ಪ್ರಕಾರ ಆ ಡಿಪಾರ್ಟ್ಮೆಂಟಲ್ಲಿ ಏನದು ಶೋ ಆಗ್ತಿದೆ ಅಲ್ವಾ ಡಾಟ್ ಅದು ನಿಮ್ಮ ಪ್ರಾಬ್ಲಮ್ ಅಲ್ಲ. ನೀವು ಅಪ್ಲಿಕೇಶನ್ ಹಾಕಿದಾಗ ರಾಂಗ್ ಹಾಕಿದಾಗ ಆ ಥರ ಶೋ ಆಗ್ತಿಲ್ಲ. ಅದು SSP ಡಿಪಾರ್ಟ್ಮೆಂಟ್ ಕಡೆಯಿಂದಲೇ, SSP ಪೋರ್ಟಲ್ ಕಡೆಯಿಂದಲೇ ಆ ರೀತಿ ಸರ್ವರ್ ಸಮಸ್ಯೆಗಳ ಕಾರಣದಿಂದ ಎಷ್ಟೋ ಅಪ್ಡೇಟ್ಗಳು ಮಾಡ್ತಾ ಇದ್ದಾರೆ SSP ಪೋರ್ಟಲ್ನಲ್ಲಿ. ಸೊ ಅಂಥ ಸಂದರ್ಭದಲ್ಲಿ ಯಾರು ಅಪ್ಲಿಕೇಶನ್ಗಳನ್ನು ಹಾಕಿರ್ತೀರಲ್ವ, ಆ ಟೈಮ್ನಲ್ಲಿ ಈ ರೀತಿ ಡಾಟ್ ಡಿಪಾರ್ಟ್ಮೆಂಟ್ ನೇಮ್ ಕಾಣುತ್ತೆ. ಅದು ನಿಮ್ಮ ಪ್ರಾಬ್ಲಮ್ ಅಲ್ಲ. ಸೊ ಪೋರ್ಟಲಲ್ಲಿ SSPದು ಪ್ರಾಬ್ಲಮ್ ಇರುತ್ತೆ. ಡಿಪಾರ್ಟ್ಮೆಂಟ್ ನೇಮ್ ಶೋ ಆಗಿಲ್ಲ ಅಂದರೆ ನಿಮ್ಗೇನು ಪ್ರಾಬ್ಲಮ್ ಇರಲ್ಲ. ಏನಕ್ಕಂತ ಅಂದರೆ ಡಿಪಾರ್ಟ್ಮೆಂಟನ್ನು ನೀವು ಸೆಲೆಕ್ಷನ್ ಮಾಡ್ಕೊಂಡಿರಲ್ಲ, ಆಟೋಮೆಟಿಕ್ಲಿ ಅದೇ ತೊಗೊಳ್ಬೇಕಾಗಿರುತ್ತೆ. ಸೊ ನಾನೇನು ಹೇಳ್ತಿದ್ದೀನಿ ಅಂತ ಅಂದರೆ, ಆ ಥರ ಡಾಟ್ ಬಂದವರು ಸ್ವಲ್ಪ ದಿನ ವೇಟ್ ಮಾಡಿ, ಅದು ಸರಿಯಾಗಿ ಕಾಣಿಸುತ್ತೆ. ನೀವು ಗಾಬರಿಗೊಳ್ಳೋದೇನು ಬೇಡ. ಮತ್ತು ಸ್ಕಾಲರ್ಶಿಪ್ ಬರಲ್ಲ ಏನೋ ಈ ರೀತಿ ಆದರೆ ಅಂತ ಅಂದ್ಕೊಳ್ತೀರಾ. ಆ ರೀತಿ ಏನು ಪ್ರಾಬ್ಲಮ್ ಇಲ್ಲ, ಸರಿ ಆಗೇ ಆಗುತ್ತೆ. ಸರಿ ಆಗಿಲ್ಲ ಅಂದರೂ ಸ್ಕಾಲರ್ಶಿಪ್ ಬಂದೇ ಬರುತ್ತೆ. ಏನಕ್ಕಂತ ಅಂದರೆ ಡಿಪಾರ್ಟ್ಮೆಂಟು ನೇಮು ನಿಮಗೆ ಸಂಬಂಧಪಟ್ಟಿದ್ದಲ್ಲ ಅದು. ಸೊ ಅದು ಅವ್ರಿಗೆ ಸಂಬಂಧಪಟ್ಟಿದ್ದು. ಅಪ್ಡೇಟ್ ಮಾಡಬೇಕಾಗಿರೋದು ಅವರಾಗಿರುತ್ತೆ. ನೀವೇನು ಮಾಡಿದ್ರೂ ಅದು ಅಪ್ಡೇಟ್ ಆಗೋಲ್ಲ, ಆಟೋಮೆಟಿಕ್ಲಿ ಅದೇ ಅಪ್ಡೇಟ್ ಆಗಿರುತ್ತೆ. ನೀವು 1 ವೀಕಲ್ಲಿ 2-3 ಟೈಮ್ ಚೆಕ್ ಮಾಡ್ತಾರೆ, ಆಟೋಮೆಟಿಕ್ಲಿ ಅದು ಅಪ್ಡೇಟ್ ಆಗಿರುತ್ತೆ. ಇದ್ರ ಬಗ್ಗೆ ಟೆನ್ಷನ್ ಬಿಟ್ಟಾಕಿ ಅಂತ ಹೇಳ್ತಿದ್ದೀನಿ. ಸೊ ಅಷ್ಟೇ, ಮತ್ತೇನಿಲ್ಲ. OBC ಮಕ್ಳಿಗಂದ್ರೆ ಡೇಟ್ ಮುಗಿದಿದೆ. SC ಅವ್ರಿಗೆ ಮುಗಿದಿದೆ ಅಂದ್ಕೊಳ್ತೀನಿ. ST ಅವ್ರಿಗೆ ಇನ್ನೂ ಟೈಮ್ ಇದೆ ಅಪ್ಲಿಕೇಶನ್ ಹಾಕೋದು. ಅಪ್ಲಿಕೇಶನ್ ಹಾಕದೇ ಇರೋರು ಅಪ್ಲಿಕೇಶನ್ ಹಾಕಿ. ಈ ವರ್ಷ ಅಪ್ಲಿಕೇಶನ್ ಹಾಕದೆ ಎಷ್ಟೋ ಸಮಸ್ಯೆಗಳು 2ನೇ ಹಂತದಲ್ಲಿ ಕಾಣಿಸ್ತಿದೆ ಅಲ್ವಾ. ಸೊ ಅವರು ಮಾತ್ರ ಏನು ಮಾಡಲಿಕ್ಕಾಗಲ್ಲ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಹೇಳ್ತಾ, ನೆಕ್ಸ್ಟ್ ಟೈಮಿಗಾದರೂ ಈ ವರ್ಷ ಎಲ್ಲ SSP ಐಡಿನೆಲ್ಲ ಅಪ್ಡೇಟ್ ಮಾಡ್ಕೊಳ್ಳಿ. ಯೂನಿವರ್ಸಿಟಿ ಕಡೆಯಿಂದ ಅಪ್ಡೇಟ್ ಮಾಡಿಕೊಂಡು ಮುಂದಿನ ವರ್ಷ ಅದು ಅಪ್ಲಿಕೇಶನ್ಗಳನ್ನು ಹಾಕ್ಲಿಕ್ಕೆ ಬರುತ್ತೆ. ಸೊ ಕಾಸ್ಟ್ ಇನ್ಕಮು ಎಲ್ಲ ಪ್ರೀವಿಯಸ್ ಟೈಮಲ್ಲಿ ಈ ಹೊಸದಾಗಿ ಮಾಡಿದ್ದೆಲ್ಲ ಶೋ ಆಗ್ತಿಲ್ಲ, ಹಳೇದೇ ಶೋ ಆಗ್ತಿದೆ. ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಅದು ಡಿಪಾರ್ಟ್ಮೆಂಟ್ ಕಡೆಯಿಂದಲೇ ಆ ರೀತಿ ಅಪ್ಡೇಟ್ ಆಗಿದೆ. ಆ ರೀತಿ ಏನಂತ ಅಂದರೆ, ಹಳೆ ಶೋ ಆದರೆ ಏನು ಪ್ರಾಬ್ಲಮ್ ಇಲ್ಲ, ಸ್ಕಾಲರ್ಶಿಪ್ ಬಂದೇ ಬರುತ್ತೆ ಅಂತಲೇ ಹೇಳಿದ್ದಾರೆ. ಸೊ ಈ ರೀತಿ ಡಾಟ್ ಸಮಸ್ಯೆಗಳಿಗೆ ಈ ವಿಡಿಯೋ ಉಪಯುಕ್ತವಾಗಿದೆ ಅಂದ್ಕೊಳ್ತೀನಿ. ಇದು ನಿಮ್ಮ ತಪ್ಪಲ್ಲ, ಮತ್ತು ನೀವು ಏನೂ ಮಾಡಿರಲ್ಲ, ಆಟೋಮೆಟಿಕ್ಲಿ ಅದೇ ಆಗಿರುತ್ತೆ. ಅದೇ ರೀತಿ ಅದೇ ಕೂಡ ಸರಿ ಆಗುತ್ತೆ. ಸೊ ತಲೆಯಿಂದ ತೆಗೀರಿ, ನಿಮಗೂ ಸ್ಕಾಲರ್ಶಿಪ್ ಬಂದೇ ಬರುತ್ತೆ. ಸ್ಕಾಲರ್ಶಿಪ್ಪು ಅಮೌಂಟ್ ಯಾವಾಗ ಸ್ಯಾಂಕ್ಷನ್ ಆಗುತ್ತೆ ಅವತ್ತು ಬರುತ್ತೆ. ಇನ್ನೂ ಹಳೇದೇ, ಇನ್ನೂ ಸ್ಕಾಲರ್ಶಿಪ್ ಬಂದಿಲ್ಲ. ಈ ವರ್ಷದವ್ರು ವೇಟ್ ಮಾಡಿ. ಈ ವರ್ಷ ಹಾಕಿದವ್ರು ಈ ವರ್ಷನೇ ಬರಲ್ಲ, ಮುಂದಿನ ವರ್ಷ ಬರೋ ಚಾನ್ಸಸ್ ಇರುತ್ತೆ. ಮುಂದಿನ ವರ್ಷ ಅಪ್ಲಿಕೇಶನ್ ಕರೀತಾರಲ್ವ, ಸೊ ಆ ಟೈಮ್ನಲ್ಲಿ ಬರುತ್ತೆ. ಅಲ್ಲಿವರೆಗೂ ವೇಟ್ ಮಾಡಿ ಅಂತ ಹೇಳ್ತಾ, ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನನ್ನ ಹತ್ರ ಆದರೆ ನಿಮಗೆ ಅದ್ರ ಬಗ್ಗೆ ಸೊಲ್ಯೂಷನ್ ನಾನು ಗೊತ್ತಿರೋದನ್ನ ನಿಮ್ಮ ಹತ್ರ ಹೇಳುತ್ತೀನಿ. ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಜಾಯ್ನ್ ಆಗಿ. ಮತ್ತು ವಾಟ್ಸಪ್ ಗ್ರೂಪ್ನಲ್ಲಿ ನನ್ನ ನಂಬರ್ ಸಿಗುತ್ತೆ, ಡೈರೆಕ್ಟಾಗಿ ಕಾಲ್ ಮಾಡ್ಬೋದು, ಇಲ್ಲ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿದ್ರೆ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.